ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಂತ ಅಂದರೆ, ನಾನು ಬಿಗ್ ಬಾಸ್ಗೆ ಆಡಿಷನ್ ಕೊಟ್ಟಿದ್ದೀನಿ. ಫಸ್ಟ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ, ಓದ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡೋಣ ಅಂತ ಒಂದಷ್ಟು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಫಸ್ಟು ತನಗೆ ಕಾಲ್ ಮಾಡ್ತೀನಿ. ಹಲೋ, ಏನ್ ಮಾಡ್ತಿದ್ಯಮ್ಮ? ಫೋನ್ ಮಾಡಿದ್ರು ಎತ್ತಲ್ಲ. ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳ್ಸಿದ್ದೀನಿ ನೋಡು. ಬಂದೈತೆ ನೋಡಿ. ಸಾಕು ಬಿಡೆ ಓದಿದ್ದು, ಹೇಳೆ ಮುಂದಕ್ಕೆ ನಾನು ಏನ್ ಮಾಡ್ಲಿ? ನೋಡ್ತಾ ಇದ್ದೀನಿ ಕಣೆ, ಏನೇನ್ ಮಾಡ್ಬೋದು ಅಂತ. ನೀವ್ ಹೋಗ್ತೀಯಾ? ಅದೇ ಮನೇಲಿ ಹೇಳಿದೀನಿ, ನೋಡೋಣ. ಅದೇ ಬಿಗ್ ಬಾಸ್ ಅಂತ ಅಂದ್ರೆ ಯಾರು ಬಿಡ್ತಾರೆ? ಅದೇ ಹೋಗು, ಟ್ರೈ ಮಾಡು. ಎಂತೆಂತ ಟ್ಯಾಲೆಂಟರ್ ಬಂದಿರ್ತಾರೆ. ನನ್ಗೆ ಅನ್ಕೊಂಡ್ಲೇ ಬೇಡ, ಲಕ್ ಹೆಂಗಿರುತ್ತೆ ಹೇಳಕ್ ಆಗಲ್ಲ. ಇನ್ಸ್ಟಾ ಪೇಜ್ ಹ್ಯಾಂಡಲ್ ಎಲ್ಲ ಮಾಡ್ತೀರಾ? ಹ್ಯಾಂಡಲ್ ಮಾಡ್ಬೋದು. ಅಲ್ಲ, ನೀನ್ ಮಾಡ್ತೀಯಾ? ಕೊಟ್ರೆ ಮಾಡ್ತೀನಿ, ಅದಕ್ಕೆ ಸೆಕೆಂಡ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ನೀನ್ ನೋಡ್ತಿದ್ದ ಬಿಗ್ ಬಾಸ್? ನೋಡ್ತಿದ್ದ ನೀನು? ನೋಡಲ್ಲ. ಮತ್ತೆ ನಿಂಗೆ ಸಪೋರ್ಟ್ ಮಾಡಿ ನಮ್ಮ ಮನೇಲೆಲ್ಲ ನಮ್ಮ ಫ್ಯಾಮಿಲಿ ಇರೋದ್ರಿಂದ ನಿಮ್ಗೆ ಕೊಟ್ಟಾಕ್ತೀನಿ. ಗಿಲ್ಲಿ ತನಕ ಓಟ್ ಹಾಕಿಸ್ಬೇಕಲ್ಲ. ಹಾಕ್ತೀನಿ. ನಮ್ಮೂರಲ್ಲ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಹಾಕಿಸ್ತೀನಿ, ಹೋಗಮ್ಮ. ಸರಿ, ಖುಷಿ ಆಯ್ತಾ ನಿಂಗೆ? ಆಯ್ತಾಯ್ತು, ಬೇಜಾನ್ ಖುಷಿ ಆಯ್ತು. ಸರಿ ಬಿಡು, ನಾನು ಕಾಲ್ ಮಾಡ್ತಿದ್ದೀರು ಆಮೇಲೆ. ಇವಳು ನಂಬೋಳೆ. ಈಗ ಲುಬ್ನಂಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ. ಯಪ್ಪ, ಏನ್ ಪಟ್ಕೋಬೇಕು ಯಾರಾದ್ರೂ. ಹಂಗೆ ಏನು ಮತ್ ಕಾಲ್ ಆಯ್ತಲ್ಲ, ಕಾಲ್ ಮಾಡಿದ್ರೆ ನಾನು. ಹೌದಾ? ಏನೋ ಪಾಪ ಏನೋ ಆಗೈತೆ ಅಂತ ಕಾಲ್ ಮಾಡ್ದ. ಏನ್ ಅಸಲಿ ನಾನ್ ಏನ್ ಕಾಲ್ ಮಾಡ್ತಾ ವಾಟ್ಸಪ್ ಅಲ್ಲಿ ಒಂದೇನೋ ಕಳ್ಸಿದೀನಿ, ಫೋಟೋ ನೋಡು. ವಾಟ್ಸಪ್ ಅಲ್ಲ ನೋಡು, ಅದಕ್ಕೆ ನಾನು ಕಾಲ್ ಮಾಡಿದ್ದು. ನಿಮಿಷ ಮಮ್ಮಿ, मुझे भूख लग रही है। नहीं मंगा। ಏಯ್ ನೋಡೆ, ಸೀರಿಯಸ್ಲಿ ಕಣಿ, ಏನೇ ಮಾಡೋದು? Oh my God. Good opportunity. ಸರಿ, ಹೋದ್ರೆ ಸಪೋರ್ಟ್ ಮಾಡ್ತೀರಾ? ನಾನು ಬಿಗ್ ಬಾಸ್ ಮನೇಲಿ ಇದ್ರೆ ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಸಪೋರ್ಟ್ ಮಾಡ್ತೀರಾ ತಾನೆ? ಏನ್ ಮಾತಾಡ್ತಿದ್ಯಾ? ಸೀರಿಯಸ್ಲಿ ಆಬ್ವಿಯಸ್ಲಿ ಮಾಡ್ತೀವಿ. ಇದು ಹೋದಾಗ ತಿರ್ಗೋ ಫೋನ್ ಎಲ್ಲ ಅಲೋ ಇರಲ್ವಲ್ಲ, ಅದಕ್ಕೆ ಒಂದ್ಸತಿ ಯಾಕೋ ಮಾತಾಡ್ಬೇಕು ಅನ್ನಿಸ್ತು. ಅಯ್ಯೋ ಪಾಪ, ಹೇಳಲ್ಲ ಹಂಗಿಲ್ಲ. ಫಸ್ಟ್ ಹೋಗು, ಚೆನ್ನಾಗ್ ಆಪರ್ಚುನಿಟಿ ಸಿಗ್ತದೆ. ನೋಡ್ತೀಯ ತಾನೆ ನೀನ್? ಹಿಂದಿ ಬಿಗ್ ಬಾಸ್ ನೋಡ್ತಿದ್ದೆ ತಾನೆ? ಕನ್ನಡ ನೋಡ್ತೀಯ ತಾನೆ? ಇನ್ಮೇಲೆ ನಾನು ಹೋದ್ರೆ ನಾನು ನೋಡ್ತೀನಿ. ಅಟ್ಲೀಸ್ಟ್ ಒಂದ್ ಅದೇ ನಿಮ್ ಸಪೋರ್ಟ್ ಎಲ್ಲ ಇರುತ್ತಾ ಅಂತ ನಮ್ಗೆ. ಆಬ್ವಿಯಸ್ಲಿ ಇರುತ್ತೆ ಚಿನ್ನ, ಹೋಗ್ಬೇಡ. ಥ್ಯಾಂಕ್ ಯು. ಫಸ್ಟ್ ಹೋಗು, ನೀನು ಈ ತರ ಆಪರ್ಚುನಿಟಿ ಬಂದಿದೆ ಅಂತ ಬರ್ತೀಯ, ನಾಚಿಕೆ ಹೊಡೆದು ಬಿಡ್ತೀನಿ. ಹ್ಯಾಪಿ ಮೂಮೆಂಟ್ ಅಲ್ವಾ? ಓ ಯಾರ್, ಸೊ ಹ್ಯಾಪಿ ಫಾರ್ ಯು. ಕಮ್ ಬ್ಯಾಕ್. ಥ್ಯಾಂಕ್ ಯು. ಯಾರಿಗೂ ಹೇಳ್ಬೇಡ. ಇಲ್ಲ. ಸರಿ ಆಯ್ತು. ಸರಿ ಬಾಯ್ ಬಾಯ್. ಹೋಗು ಆಯ್ತಾ? ಸರಿ. ಅವಾಗ ಹೇಳ್ತೀನಿ. ಹೇಳಿದ್ದೀನಿ ಅಲ್ಲ, ಇಫ್ ಇನ್ ಕೇಸ್ ಅಲ್ಲಿ ಹೋದ್ರೆ ಲುಬ್ನಾ ಇಸ್ ಮೈ ಫ್ರೆಂಡ್ ಅಂತ, ಅವ್ರ ಸಪೋರ್ಟ್ ಇಂದಾನೆ ಇಲ್ಲಿಗೆ ಬಂದಿರೋದು ಅಂತೀನಿ. ಸರಿ ಸರಿ ಆಯ್ತು, ನಾನು ನಾಳೆ ಕಾಲ್ ಮಾಡ್ತೀನಿ. ನಾನು ಹ್ಯಾಪಿಯಲ್ಲಿ ಇದ್ದೀನಿ. ಬಾಯ್ ಬಾಯ್. ಗೈಸ್, ಫುಲ್ಲು ನಂಬಿಟ್ಟವಳೆ. ಇವಾಗ ಯಾರಿಗೂ ನಾನು ಹೇಳಲ್ಲ ಪ್ರಾಂಕ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಯೂಟ್ಯೂಬ್ ಅಲ್ಲಿ, ಅವಾಗ ನೋಡಿ. ಪೂಜಿತ್ ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಏನ್ ಮಾಡ್ತಿದ್ದೆ? ಹೇಳು ಮುಂದಕ್ಕೆ. ನಿಜ ಕಡೆ, ಅದಕ್ಕೆ ಕಾಲ್ ಮಾಡಿದ್ದು. ಅದೇ ಇದು ಆಡಿಷನ್ಸ್ ಬಿಟ್ಟಿದ್ರಲ್ಲ ಇವಾಗ. ಬಿಗ್ ಬಾಸ್ ಬರೀ ಸೆಲೆಬ್ರಿಟಿ ಅವ್ರಿಗಲ್ಲ, ಮೀನ್ಸ್ ನಮ್ಗೆ ಬಿಟ್ಟಿದ್ರ. ಏನೋ ನೀವೆಲ್ಲ ಗ್ಯಾಪ್ನ ಬಂದ್ರಿ, ಅದಕ್ಕೆ ಹೇಳೋಣ ಅಂತ ಒಂದ್ಸತಿ ಮಾಡಿದೆ. ಸರಿ ಆಯ್ತು, ಬಾಯ್. ನಾನು ನಾಳೆ ಯಾವಾಗ ಕಾಲ್ ಮಾಡ್ತೀನಿ. ಇವಳು ನಂಬಿಟ್ಟವಳೆ. ಎಲ್ಲಾರು ಬಂದಿರೋ ಅಪರ್ಚುನಿಟಿ ಮಿಸ್ ಮಾಡ್ಕೊಂಡು ನಾಳೆ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಎಲ್ಲ ಫೋನ್ ಮಾಡಿ ಉಗಿತಾರೆ ನನ್ಗಂತೂ. ಇಟ್ಸ್ ಓಕೆ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಮೈ ಬ್ಲಾಗ್ ಕಂಟೆಂಟ್. ವಯಸ್ಸಿಗ ಹರ್ಷಿತ್ ಮಾಡ್ತಾ ಇದ್ದೀನಿ.
ಹಲೋ ಹಲೋ ಅರ್ಷಿತಾ, ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ ನೋಡು. ವಾ ಕಂಗ್ರಾಟ್ಸ್ ಲೇ. ಕಂಗ್ರಾಟ್ಸ್ ಇರ್ಲಿ ಕಣೆ, ಇವಾಗ ನನಗೆ ನೆಕ್ಸ್ಟ್ ಏನಂತ ಗೊತ್ತಾಗಲ್ಲ. ಟ್ರೈ ಮಾಡು ಟ್ಯಾಲೆಂಟ್ ಇರೋರು ಇರ್ತಾರೆ, ಅವ್ರ ಮುಂದೆ ನಾನ್ ಯಾವ್ದೇ ಝೀರೋ. ಬಟ್ ಟ್ರೈ ಮಾಡ್ಬೋದಲ್ಲ ಅಲ್ಲಿ ಒಂದ್ಸಲಿ. ಹೋದ್ಮೇಲೆ ನೀನ್ ಸಪೋರ್ಟ್ ಇರುತ್ತಾ? ನೀನ್ ಸಪೋರ್ಟ್ ಎಲ್ಲ ಇರುತ್ತೆ ಹೋಗಿ. ಅಷ್ಟೇ ಬೇಕಾಗಿರೋದಲ್ಲ. ಏನಿನ್ನು ಅಯ್ಯೋ ಯೋಚನೆ ಮಾಡಕ್ ಹೋಗ್ತೀವಿ ಹೋಗಲ್ಲಿ. ಸರಿ ಆಯ್ತು, ಬಾಯ್. Bye. ಗೈಸ್, ಏನ್ ಅರ್ಥ ಆಯ್ತು ಅಂದ್ರೆ, ನಾನು ಹೋಗಕ್ ರೆಡಿ ಇಲ್ಲ ಅಂದ್ರೆ ಮೀನ್ಸ್ ಅಲ್ಲಿ ಹೋದ್ರೆ ಏನ್ ಸೆಲೆಕ್ಟ್ ಆಗಲ್ಲ ಅಂತ ಗೊತ್ತು. ಬಟ್ ಇವರೆಲ್ಲ ಎಷ್ಟು ಮೋಟಿವೇಟ್ ಮಾಡ್ತಾರೆ ನೋಡಿ ಗೈಸ್. ಆಗುತ್ತೆ, ಇಲ್ಲ ಹೋಗು, ನಿನ್ ಕೈಲಿ ಏನೋ ನಿನ್ ಲಕ್ ಹೆಂಗಿರುತ್ತೋ ಆಪರ್ಚುನಿಟಿ ಏನಕ್ಕೆ ಮಿಸ್ ಮಾಡ್ಕೊಂತಿದ್ಯಾ ಅಂತ. ಇದು ಮಾರಲ್ ಆಫ್ ದ ಸ್ಟೋರಿ ಕಲ್ತಂಗೈತಿ ಇವ್ರ ಹತ್ರ ಎಲ್ಲ. ಗೈಸ್, ಈಗ ರೂಪ್ ಹಾಕದ್ ಕಾಲ್ ಮಾಡೋಣ. ಇದು ವಾಟ್ಸಪ್ ಫೋಟೋ ಕಳ್ಸಿದೀನಿ ನೋಡು. ನೋಡಕ್ಕ. ನೋಡು, ಎಲ್ಲ ಚಿಕ್ಕ ಮಕ್ಳು ನಿಂತಂತಾರಂತ ನಂಗೆ ಗೊತ್ತಾಗಲ್ಲ. ಅಕ್ಕ ಚಿಕ್ಕ ಮಕ್ಳ 18 years old. ಗೊತ್ತು, ಬಟ್ ಆದ್ರೆ ಇಷ್ಟಕ್ಕೆ ತಗೊಳಲ್ವಲ್ಲ. ಯಾಕಾಗ ಹೋಸತಿ ಇವರು ನಮ್ರತಾ ಮತ್ತೆ ವಿನಯ್ ಯಾವ ಬ್ಯಾಚಲ್ಲಿ ರಕ್ಷಾ ಬುಲೆಟ್ ಹೋಗಿಲ್ವಾ? ಅವಳೆಲ್ಲ ಎಷ್ಟು ದೊಡ್ಡವರು ಎಷ್ಟು ಗೊತ್ತಾ? ಡೌಟ್ ಬಂದ್ಬಿಟ್ಟು ಆಕ್ಚುಲಿ ನಾನು ಪ್ರಾಂಕ್ ವಿಡಿಯೋ ಮಾಡ್ತಾ ಇರೋದು, ಎಲ್ಲಾರ್ಗು ಫೋಟೋ ಕಳಿಸ್ಬಿಟ್ಟು. ಹೌದಾ? ನೀನೇ ಅದಕ್ಕೆ ನಾನು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವರೇ ಶಾಕ್ ಆಗಿ ಮುಗಿಬೇಕು, ಹಂಗ ಆ ತರ ಮಾತಾಡ್ಬಿಟ್ಟಿದೀನಿ ಗೊತ್ತಾಕ ಎಲ್ಲಾರ ಹತ್ರ. ನಿಜನ ಬಿಟ್ರ? ನಿನ್ನ ನಂಬಿಸ್ತಿದ್ದೆ, ನೀನ್ ಕ್ವಶನ್ ಜಾಸ್ತಿ ಆಗ್ತೀಯಾ ಅಂತ ಹೇಳ್ಬಿಟ್ಟೆ. ಸೃಷ್ಟಿ ಅಕ್ಕಂಗ್ ಕಾಲ್ ಮಾಡೋಣ. ಹಲೋ ಹಲೋ ಅಕ್ಕ. ಹಾ ಹೇಳು. ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿದೀನಿ ನೋಡು. ಹಲೋ, ನೋಡ್ದ ಅಕ್ಕ? ಹಾ ನೋಡ್ದೆ. ಕಂಗ್ರಾಚುಲೇಷನ್ಸ್. ಬಟ್ ಭಯ ಆಗ್ತೈತೆ ಅಕ್ಕೋ. ಭಯ ಏನಕ್ ಪಡ್ತೀಯ? ಯಾವ ಕೆಲಸ ಮಾಡು, ಫಸ್ಟ್ ನೀನು ಸೆಲ್ಫ್ ಕಾನ್ಫಿಡೆನ್ಸ್ ತಗೋಬೇಕಾಯ್ತಾ? ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ನೀನ್ ಮಾಡಕ್ಕಾಗಲ್ಲ. ಮೇಲೆ ಡೌಟ್ ಮಾಡ್ಕೊಳಕ್ ಆಗಲ್ಲ. ಫಸ್ಟ್ ಸೆಲ್ಫ್ ಡೌಟ್ ಬಿಟ್ಬಿಟ್ಟು ಎಷ್ಟು ನಿಂಗೆ ಏನಾಗುತ್ತೋ ಅದನ್ನೆಲ್ಲ ಪ್ರಿಪೇರ್ ಹಾಕೊಂಡು ಹೋಗು. ವಿತೌಟ್ ಪ್ರಿಪೇರಿಂಗ್ ಹೋಗ್ಬೇಡ. ಅಲ್ಲೋದ್ರೆ ಸಪೋರ್ಟ್ ಎಲ್ಲ ಇರುತ್ತಾ? ನಿಮ್ ಸಪೋರ್ಟ್ ಎಲ್ಲ ಈಗ ನಿನ್ ಗೊತ್ತಿರೋದಕ್ಕೆ ಒಂದು ಸಪೋರ್ಟ್ ಮಾಡೋದ್ಬಿಟ್ಟು ಗೊತ್ತಿರೋ ಬಿಗ್ ಬಾಸ್ ನೋಡ್ತಿದ್ದ? ಕನ್ನಡ ಬಿಗ್ ಬಾಸ್ ಇಲ್ಲ, ಬಟ್ ಹೋದ್ರೆ ನೋಡ್ತೀವಿ. ನಾನು ಹೇಳ್ತೀವಿ ಯಾರು ನೋಡ್ರು ಸ್ಟ್ಯಾಂಡ್ ಔಟ್ ಆಗ್ಬೇಕು. ಖುಷಿ ಆಯ್ತಾ? ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಸೀನ್ ನಿಮ್ ಕಷ್ಟಪಡ್ತಿರೋದು ನೋಡ್ತಿದ್ದೆ. ಸೊ ಸಿಕ್ಕಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರಿ, ನಾಳೆ ಕಾಲ್ ಮಾಡ್ತೀನಿ ಅಕ್ಕ. ನಾಳೆ ಕಾಲ್ ಮಾಡ್ತೀನಿ ಬಿಡು. ಓಕೆ, ಆಲ್ ದಿ ಬೆಸ್ಟ್. ಬೈ. ನೋ ನಜರ್. ಆಯ್ತು ಗೈಸ್, ಫ್ರಾಂಕ್ ಆದ್ರು. ಏನ್ ಮಾರಲ್ ಆಫ್ ದ ಸ್ಟೋರಿ ನನಗೆ ಏನ್ ಅರ್ಥ ಆಗಿದ್ದು ಅಂತ ಅಂದ್ರೆ, ಲೈಕ್ ಎಲ್ಲಾರು ಯಾರು ಡಿಸ್ಮೋಟಿವೇಟ್ ಮಾಡಿಲ್ಲ. ನಿನ್ ಸ್ಟಡೀಸ್ ಐತೆ ಹಂಗೆ ಹಿಂಗೆ ಅಂತ. ಎಲ್ಲಾರು ಹೋಗು, ಸ್ಟ್ಯಾಂಡ್ ಔಟ್ ತಗೋ, ಲೈಕ್ ಏನಾಗುತ್ತೋ ಆಗಲಿ, ನಿನಗೆ ನಿನ್ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಅದೊಂದು ಮಾರಲ್ ಆಫ್ ದ ಸ್ಟೋರಿ. ಇವರೆಲ್ಲ ಸಪೋರ್ಟಿವ್ ಇದ್ದಾರಲ್ಲ ಸಾಕು. ಬಟ್ ಫ್ರೆಂಡ್ಸ್, ಸಾರಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಪ್ರ್ಯಾಂಕ್ ವಿಡಿಯೋ. ಲುಬ್ನಾ, ತನು, ಪೂಜಿತಾ, ದೀಪ್ತಿ, ಸೃಷ್ಟಿ ಅಕ್ಕ ಎಲ್ಲರೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಮೈ ಕಂಟೆಂಟ್ ಬ್ಲಾಗ್ ಪ್ರ್ಯಾಂಕ್ ಮಾಡಬೇಕು ಅಂತ ಪ್ರ್ಯಾಂಕ್ ಮಾಡಿದೆ. ಸಾರಿ. ಪ್ಲೀಸ್ ಈ ಬ್ಲಾಗ್ನ ಎಂಜಾಯ್ ಮಾಡಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಯಾವ ಆಡಿಷನ್ಸ್ನೂ ಕೊಟ್ಟಿಲ್ಲ ಇನ್ನೂ, ಅದಕ್ಕೆಲ್ಲ ತುಂಬ ಟೈಮ್ ಇದೆ. ಈಗಲೇ ಬೇಡ, ಸ್ವಲ್ಪ ಇನ್ನೂ ನಾವು ಬೆಳಿಬೇಕು ಬಿಡಿ. ಆಯಿತು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. Sorry once again, my friends. Bye.